ನೋಡಿದ್ರ ಫ್ರೆಂಡ್ಸ್, ದೋಸೆ ಸೊಪ್ಪಿನ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ತಿಂತಾ ಇದ್ದಾಳೆ ಈಗ. ಸೂಪರ್ ಮಮ್ಮಿ, ಚೆನ್ನಾಗಿದೆಯಾ? ಸೂಪರ್ ಚೆನ್ನಾಗಿದೆ ಮಮ್ಮಿ. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪಿಗಳ ಇನ್ನು ಮುಂದೆ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಕೆಂಪು ಅರಿವೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಅರ್ಜೆಂಟಲ್ಲಿ ಆಗುವಂಥ ರೆಸಿಪಿ ಇದು. 3 ಕಟ್ಟು ಕೆಂಪು ಅರಿವೆ ಸೊಪ್ಪಿದು ನೀಟಾಗಿ ಸೋಸಿ ಎಲ್ಲ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಒಗ್ಗರಣೆಗೆ ಎಣ್ಣೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 3 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣಸು ಖಾರಕ್ಕೆ ತಕ್ಕವಾಗಿ, 1 ಕಪ್ ಹಸಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ರುಚಿ ತಕ್ಕಷ್ಟು ಉಪ್ಪು. ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ, ಬಿಸಿ ಆಗಲಿ ಫ್ರೆಂಡ್ಸ್. ಬಿಸಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಇದು ಕೆಂಪು ಅರಿವೆ ಸೊಪ್ಪಿನ ಪಲ್ಯ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರಿಗೆ, ಸೈಡ್ಸಿಗೆ ನೆಂಚ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಸಿಡಿತಾ ಇದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಇಷ್ಟಾದರೂ ಸಾಕು. ಹಸಿಮೆಣಸು ಹಾಕ್ತಾಯಿದ್ದೀನಿ. ನಾನು ಕೂಡ 2 ಸೆಕೆಂಡ್ ಫ್ರೈ ಮಾಡೋಣ. ಇಷ್ಟ ಆಗಿದೆ, ಸಾಕು. ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿದೆ. ಈಗ ಇದು ಇಷ್ಟಿದೆಯಲ್ಲ, ಈಗ ಬೆಂದು ತುಂಬ ಕಡಿಮೆ ಆಗುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಸಹ ಹಾಕ್ತಾಯಿದ್ದೀನಿ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ತಿರುಗಿಸೋದೇನು ಬೇಡ, ಒಂದು 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಿರುಗಿಸೋಣ ಫ್ರೆಂಡ್ಸ್. ಪ್ಲೇಟ್ ಮುಚ್ಚಿತಾಯಿದ್ದೀನಿ. 2 ನಿಮಿಷ ಬಿಟ್ಟು ನೋಡೋಣ. ಒಂದು ಅರ್ಧ ಕಪ್ ನೀರು ಬೇಕಾಗಿರುತ್ತೆ. ಒಂದು ಅರ್ಧ ಕಪ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟಾದರೂ ಸಾಕು. ನಮಗೆ ಅಡುಗೆ ಮನೆಯಲ್ಲಿ ಬಿಸಿ ಮುಟ್ಟಿ ಅಭ್ಯಾಸ ಇದೆ, ಹಾಗಾಗಿ ಮುಡ್ತಾ ಇದ್ದೀನಿ. ನೀವೆಲ್ಲ ಕ್ಲಕ್ಕರಲ್ಲಿ ಇಲ್ಲಾಂದರೆ ಬಟ್ಟೆಯಲ್ಲಿ ಯೂಸ್ ಮಾಡಿ. ಆಗಿದೆ ಫ್ರೆಂಡ್ಸ್. ಈಗ ತಿರುಗಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೋಬೇಕು. ಈಗ ತಿರುಗಿಸಿದ್ದೀನಿ ಫ್ರೆಂಡ್ಸ್. ಈಗ 3ರಿಂದ 4 ನಿಮಿಷ ಈಗ ಸಿಮ್ಮಲ್ಲೇ ಬೇಯಬೇಕಿದು. ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಬೇಗ ಮಾಡ್ಕೋಬೋದು. ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಈಗ ಆಗಿದೆ ಫ್ರೆಂಡ್ಸ್. ಈ 3ರಿಂದ 4 ನಿಮಿಷ. ಈಗ ಹೇಗಾಗಿದೆ ಒಂದು ಸರಿ ನೋಡೋಣ. ಇಲ್ಲಿ ಇದ್ದಿದ್ದು ಸೊಪ್ಪೀಗ ಇಷ್ಟ ಆಗಿದೆ. ಈಗ ಈ ಲಾಸ್ಟಲ್ಲಿ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಈಗ ತಿರುಗಿಸೋಣ. ಈಗ ನೋಡಿ, ತಳ ಹಿಡ್ದಿಲ್ಲ ಎಂಥದೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. 2 ಸೆಕೆಂಡ್ ಬಿಟ್ಟರೆ ಆಯಿತು. ಸೊಪ್ಪಿನ ಪಲ್ಯ ರೆಡಿ ಆಯಿತು. ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು.